ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET 2026 ಕೌನ್ಸ್ಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಕೌನ್ಸ್ಲಿಂಗ್ ಏನಾದರೂ ಡಿಲೇ ಆಗುತ್ತಾ ಏನೋ ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಸಾಕಷ್ಟು ಸ್ಟೂಡೆಂಟ್ಸು KCET ಎಕ್ಸಾಮ್ ಬರೆದಿದ್ದ ಆದಮೇಲೆ ಇಲ್ಲಿ ರಿಸಲ್ಟ್ ಯಾವಾಗ ಅಂತ ವೆಯ್ಟ್ ಮಾಡ್ತಿದ್ದಾರೆ. ಜೊತೆಗೆ ಸಾಕಷ್ಟು ಸ್ಟೂಡೆಂಟ್ಸು ಈಗಾಗಲೇ ಕೆಲವೊಬ್ಬರಿಗೆ ಐಡಿಯಾ ಇದೆ ಕೌನ್ಸ್ಲಿಂಗ್ ಯಾವ ರೀತಿ ಇರುತ್ತೆ, ಫಸ್ಟ್ ರೌಂಡ್ ಆಫ್ ಕೌನ್ಸ್ಲಿಂಗು, ಸೆಕೆಂಡ್ ರೌಂಡ್ ಆಫ್ ಕೌನ್ಸ್ಲಿಂಗು, ಥರ್ಡ್ ರೌಂಡ್ ಆಫ್ ಕೌನ್ಸ್ಲಿಂಗು ಅಂತ ಹೇಳಿ. ಯಾಕಂತ ಅಂದರೆ ಅವರ ಒಂದು ಸೀನಿಯರ್ಸ್ ಆಗಿರ್ಬೋದು, ಇಲ್ಲ ಅಂತಂದರೆ ಅವರ ಒಂದು ಬ್ರದರ್ ಆ್ಯಂಡ್ ಸಿಸ್ಟರ್ಸ್ ಆಗಿರ್ಬೋದು, ಅವರಿಗಾಗಲೇ ಕೌನ್ಸ್ಲಿಂಗ್ಗೆ ಅಟೆಂಡ್ ಆಗಿರೋದ್ರಿಂದ ಸೊ ಅವರು ಒಂದಿಷ್ಟು ಇನ್ಫಾರ್ಮೇಷನ್ ಶೇರ್ ಮಾಡಿರ್ತಾರೆ, ಈ ರೀತಿ ಇರುತ್ತೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಇಲ್ಲಿ ಸಾಕಷ್ಟು ಸಬ್ಸ್ಕ್ರೈಬರ್ಸ್ ನನ್ನ ಏನು ಕೇಳ್ತಿದ್ದಾರೆ ಅಂತ ಅಂದರೆ, ಹಾಗಿದ್ರೆ KCET 2026 ಕೌನ್ಸ್ಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, KE ಅವರು ಯಾವಾಗ ಸ್ಟಾರ್ಟ್ ಮಾಡ್ತಾರೆ, ಈ ವರ್ಷ ಏನಾದರೂ ಡಿಲೇ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಎಲ್ಲದ್ರ ಬಗ್ಗೆನೂ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಈ ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ ಆ್ಯಂಡ್ ಹಾಗೇನೂ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೋಡಿ, ನೀವು ಈಗ KCET ಎಕ್ಸಾಮ್ ಕಂಪ್ಲೀಟ್ ಆಗಿದ್ದ ಆದಮೇಲೆ ಎಲ್ಲ ಸ್ಟೂಡೆಂಟ್ಸು ಆಲ್ಮೋಸ್ಟ್ ಎಲ್ಲರೂ ವೆಯ್ಟ್ ಮಾಡ್ತಿರುವಂಥದ್ದು ರಿಸಲ್ಟ್ ಯಾವಾಗ ಬರುತ್ತೆ ಏನೋ ಅಂತ ಹೇಳಿಬಿಟ್ಟು. ಸೊ ನಿಮಗೆ ರಿಸಲ್ಟ್ ಯಾವಾಗ ಬರುತ್ತೆ ಏನೋ ಅಂತ ನಾನು ಯಾವಾಗ ಅಂತ ಹೇಳಿದ್ದೀನಿ ಅಂತ ಅಂದರೆ, ನಿಮಗೆ ಎಕ್ಸ್ಪೆಕ್ಟೆಡ್ ಡೇಟ್ ಬಂದುಬಿಟ್ಟು ನಿಮಗೆ ಜೂನ್ ಫಸ್ಟ್ ವೀಕಲ್ಲಿ ಆದರೆ ನಿಮ್ಮ ಒಂದು KCET 2026 ರಿಸಲ್ಟ್ ಆದರೆ ಬರುತ್ತೆ, ಓಕೆನಾ. ಸೊ ಈ ಒಂದು ರಿಸಲ್ಟು ಯಾಕೆ ಡಿಲೇ ಆಗ್ತಿದೆಯೋ ಅದೇ ಒಂದು ಮೈನ್ ರೀಸನ್ನು ಇಲ್ಲಿ ಬಂದುಬಿಟ್ಟು ನಿಮಗೆ KCET 2026 ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗೋದಕ್ಕೂ ಸಹ ಡಿಲೇ ಆಗ್ತಿರುವಂಥದ್ದು. ಯಾಕೆ ಅಂತ ಅಂದರೆ, ಪ್ರತಿ ವರ್ಷ ಇದರ ಒಂದು ಪ್ರೊಸೀಜರ್ ಯಾವ ರೀತಿ ನಡೀತಿತ್ತು ಅಂತ ಹೇಳ್ತೀನಿ ನೋಡಿ. KCET 2026 ಎಕ್ಸಾಮ್ ಆಗಿದ್ದ ಆದಮೇಲೆ ನೀವೆಲ್ಲ OMR ಶೀಟ್ಸಲ್ಲೇ ಟಿಕ್ ಮಾಡಿ ಬಂದಿರ್ತೀರಲ್ವ. ಸೊ ಹಾಗಾಗಿ ಅವ್ರಿಗೇನು ಜಾಸ್ತಿ ಟೈಮ್ ತಗೋತಾ ಇರಲಿಲ್ಲ, ಆದಷ್ಟು ಬೇಗ ರಿಸಲ್ಟನ್ನು ಅನೌನ್ಸ್ ಮಾಡ್ತಾಯಿದ್ರು, ಅಂದರೆ ರ್ಯಾಂಕಿಂಗನ್ನು ಅನೌನ್ಸ್ ಮಾಡ್ತಾಯಿದ್ರು. ಅದಾಗಿದ್ದ ಆದಮೇಲೆ ಒಂದು 15 ಡೇಸೋ ಇಲ್ಲ ಅಂತಂದರೆ ಒಂದು 20 ಡೇಸೋ ಆ ಒಂದು ರೇಂಜ್ ಟೈಮ್ ತಗೊಂಡು ನೆಕ್ಸ್ಟ್ ಫಸ್ಟ್ ರೌಂಡ್ ಆಫ್ ಕೌನ್ಸ್ಲಿಂಗನ್ನು ಇಮಿಡಿಯೇಟಾಗಿ ಆದರೆ ಸ್ಟಾರ್ಟ್ ಮಾಡ್ತಿದ್ರು. ಯಾಕಂತಂದರೆ ಅಕಾಡೆಮಿಕ್ ಇಯರು ಆನ್ ಟೈಮ್ ಮೈಂಟೈನ್ ಮಾಡಬೇಕು ಅಂತ ಹೇಳಿಬಿಟ್ಟು. ಬಟ್ ಈ ವರ್ಷ ಏನಾಗಿದೆ ಅಂತ ಅಂದರೆ, ನಿಮ್ಮ ಒಂದು KCET 2026 ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗುವಂಥದ್ದನ್ನು ಸಹ ಸ್ವಲ್ಪ ಡಿಲೇ ಆದರೆ ಆಗುತ್ತೆ. ಯಾಕೆ ಅಂತ ಅಂದರೆ, ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ ಈಗ ನಿಮ್ಮ ಒಂದು ರಿಸಲ್ಟ್ ಅನ್ನುವಂಥದ್ದು ಈಗ KCET 2026 ನಿಮ್ಮ ರಿಸಲ್ಟ್ ಯಾವಾಗ ಬರುತ್ತೆ, ಮುಂದಿನ ತಿಂಗಳು ಜೂನ್ ತಿಂಗಳು ಫಸ್ಟ್ ವೀಕಲ್ಲಿ ಆದರೆ ಬರುತ್ತೆ. ಯಾಕೆ ರೀಸನ್ ಏನು ಅಂತ ಅಂದರೆ, ಈಗ ಎಕ್ಸಾಮ್ ಟು ಸ್ಟೂಡೆಂಟ್ಸು ಬರೀತಾರೆ, ಎಕ್ಸಾಮ್ ಟು ಬರೆದಿದ್ದಾದಮೇಲೆ ಅವರ ಒಂದು ರಿಸಲ್ಟನ್ನು ಬರಬೇಕು. ಆ ಒಂದು ರಿಸಲ್ಟನ್ನು ಕನ್ಸಿಡರ್ ಮಾಡಿಬಿಟ್ಟು ನಿಮ್ಮ ಒಂದು ರ್ಯಾಂಕಿಂಗನ್ನು ಆದರೆ ಅನೌನ್ಸ್ ಮಾಡ್ತಾರಲ್ವ. ಬೆಸ್ಟ್ ಆಫು ಎಕ್ಸಾಮ್ 1 ಎಕ್ಸಾಮ್ 2ದು ಮಾರ್ಕ್ಸನ್ನು ತೊಗೊಂಡು ನೆಕ್ಸ್ಟ್ KCETದು ಒಂದು ರಿಸಲ್ಟನ್ನು ಆದರೆ ಅನೌನ್ಸ್ ಮಾಡುವಂಥದ್ದು. ಒನ್ಸ್ ರ್ಯಾಂಕಿಂಗ್ ಬಂದಿದ್ದ ಆದಮೇಲೆ ನೆಕ್ಸ್ಟ್ ನಿಮಗೆ ಕೌನ್ಸ್ಲಿಂಗ್ ಆದರೆ ಸ್ಟಾರ್ಟ್ ಆಗುವಂಥದ್ದು. ಆ್ಯಂಡ್ ಒಂದು ನೆನಪಿರಲಿ, ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದರೆ, KE ಅವರು ಬಂದುಬಿಟ್ಟು ಪ್ರತಿ ವರ್ಷ ನಮ್ಮ ಒಂದು ಕರ್ನಾಟಕದಲ್ಲಿ ಕೌನ್ಸ್ಲಿಂಗ್ ಏನು ನಡೆಸ್ತಾರೆ, ಇದು KCET ಆ್ಯಂಡ್ ಆಗಿನೂ ನೀಟ್ ಕೌನ್ಸ್ಲಿಂಗು ಆನ್ ಟೈಮು ಅಟ್ ಎ ಟೈಮ್ ಆದರೆ ನಡೆಸ್ತಾ ಹೋಗ್ತಾರೆ. ಈಗ ಫಸ್ಟ್ ರೌಂಡ್ ಬಂದುಬಿಟ್ಟು ನಿಮ್ಗೆ ಯಾವಾಗ ಸ್ಟಾರ್ಟ್ ಆಗುತ್ತೋ KCET ವಿದ್ಯಾರ್ಥಿಗಳಿಗೆ, ನೀಟ್ ವಿದ್ಯಾರ್ಥಿಗಳಿಗೂ ಸಹ ಅದೇ ಟೈಮಲ್ಲಿ ಸ್ಟಾರ್ಟ್ ಆಗುತ್ತೆ, ಅದೇ ಒಂದು ಲಿಂಕ್ಸೇ ಇರುತ್ತೆ, ಎಲ್ಲನೂ ಸಹ ಒಟ್ಟಿಗೆ ಕೌನ್ಸ್ಲಿಂಗ್ ನಡೆಯೋದ್ರಿಂದ ಇಲ್ಲಿ ಫಸ್ಟ್ ರೌಂಡ್ ಆಫ್ ಕೌನ್ಸ್ಲಿಂಗನ್ನು ಸ್ಟಾರ್ಟ್ ಮಾಡೋದಕ್ಕೆ KCET 2026 ಯಾವ ರೀತಿ ಎಲ್ಲ ಪ್ರಿಪ್ರೇಷನ್ಸ್ ಆಗುತ್ತೋ ಅದೇ ರೀತಿಯಲ್ಲಿ UG ನೀಟ್ದು 2026 ಸಹ ಅದೇ ರೀತಿಯಾದೆಲ್ಲ ಒಂದು ಪ್ರಿಪ್ರೇಷನ್ಸ್ ಆದರೆ ಆಗಬೇಕಾಗುತ್ತೆ. ಆವಾಗ ಮಾತ್ರ ನಿಮಗೆ ಕೌನ್ಸ್ಲಿಂಗ್ ಆದರೆ ಸ್ಟಾರ್ಟ್ ಆಗುವಂಥದ್ದು. ಪ್ರಿಪ್ರೇಷನ್ಸ್ ಅಂತಂದರೆ ಏನಿರೋಲ್ಲ, ಸಿಂಪಲ್ ಬಂದುಬಿಟ್ಟು ನಿಮ್ಮ ಒಂದು ರ್ಯಾಂಕಿಂಗ್ ಆದರೆ ಅನೌನ್ಸ್ ಮಾಡಬೇಕು, ಅದಾದಮೇಲೆ ನೆಕ್ಸ್ಟ್ ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ ಆದರೆ ಇರಬೇಕು. KCETದು ನೀಟ್ದು ಎರಡು ಆಗಿದ್ದ ಆದಮೇಲೆ ಒಂದೇ ಸಲ ಬಂದುಬಿಟ್ಟು ನಿಮಗೆ ಕೌನ್ಸ್ಲಿಂಗನ್ನು ಆದರೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ಯಾರೂ ಸಹ ಜೂನ್ ಫಸ್ಟ್ ವೀಕಲ್ಲೇ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗುತ್ತೆ, ಇಲ್ಲ ಅಂತಂದರೆ ಮೇ ಮಂತಲ್ಲಿ ಎಂಡಿಂಗಲ್ಲೇ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಯಾರೂ ಅನ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಒಂದು ಕೌನ್ಸ್ಲಿಂಗ್ ಬಂದುಬಿಟ್ಟು ಯಾವಾಗ ಸ್ಟಾರ್ಟ್ ಆಗುತ್ತೆ ಏನು ಅಂತಂದರೆ, ಏನಿದ್ರೂ ಸಹ ಜೂನ್ ಲಾಸ್ಟ್ ವೀಕು ಇಲ್ಲ ಅಂತಂದರೆ ಜುಲೈ ತಿಂಗಳಲ್ಲಿ ಬಂದುಬಿಟ್ಟು KCET ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಆಫ್ ಕೌನ್ಸ್ಲಿಂಗ್ ಆದರೆ ಸ್ಟಾರ್ಟ್ ಆಗುತ್ತೆ. ಈಗ ನಾನು ಏನೊಂದು ಡೇಟ್ಸನ್ನು ಹೇಳಿದೆ, ಆ ಒಂದು ಡೇಟ್ಸಲ್ಲಿ ಏನಿದೆ ಅದಾದ್ರೂ ಸಹ ಇನ್ನೊಂದು ಸ್ವಲ್ಪ ಮುಂದೆ ಆದರೆ ಬರ್ಬೋದು. ಯಾಕೆ ಮುಂಚೆನೇ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗ್ಬೋದು ಅಂತ ಅಂದರೆ, ಸಿಂಪಲ್ ರೀಸನ್ ಇಷ್ಟೇ. ಈಗ ಅಕಸ್ಮಾತಾಗಿ ಏನಾದರೂ ನಿಮಗೆ KCET 2026 ರಿಸಲ್ಟ್ ಬಂದುಬಿಟ್ಟು ಜೂನ್ ಫಸ್ಟ್ ವೀಕಲ್ಲಿ ಕೊಡುವಂಥ ಪಾಸಿಬಿಲಿಟೀಸ್ ಇದೆ ಅಂತ ಹೇಳಿಬಿಟ್ಟು ನಾನು ಅಪ್ಡೇಟನ್ನು ಕೊಟ್ಟಿದ್ದೆ ಅಲ್ವಾ. ಈಗ ಏನಾದರೂ KCET ರಿಸಲ್ಟ್ ಏನಾದರೂ ಬೇಗ ಕೊಟ್ಟಿದ್ದಾರೆ ಅಂತ ಅಂದರೆ, ಅದ್ರ ಜೊತೆಗೆ ನೀಟ್ ರಿಸಲ್ಟು ಎಲ್ಲನೂ ಸಹ ಬೇಗ ಬಂದಿದೆ ಅಂತ ಅಂದರೆ, ನೆಕ್ಸ್ಟ್ ನಿಮಗಲ್ಲಿ ಬಂದುಬಿಟ್ಟು ಅಲ್ಲಿ ಕೌನ್ಸ್ಲಿಂಗ್ ಆದರೆ ಬೇಗ ಸ್ಟಾರ್ಟ್ ಆಗುತ್ತೆ. ಬಟ್ ನಿಮಗೆ ಕೌನ್ಸ್ಲಿಂಗ್ ಅನ್ನುವಂಥದ್ದು ಸ್ವಲ್ಪ ಡಿಲೇನೇ ಆಗುತ್ತೆ ಈ ವರ್ಷ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ನೀವೇನು ನೆನ್ಪಿಟ್ಕೋಬೇಕು ಅಂತ ಅಂದರೆ, KCET ಆ್ಯಂಡ್ ಹಾಗೇನು ನೀಟ್ ಕೌನ್ಸ್ಲಿಂಗ್ ಒಟ್ಟಿಗೆ ನಡೆಯೋದ್ರಿಂದ ಇಲ್ಲಿ ಎಲ್ಲ ಥರದ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳೋದಕ್ಕೆ ಒಂದಿಷ್ಟು ಟೈಮ್ ಆದರೆ ಬೇಕಾಗುತ್ತೆ. ಇಲ್ಲಿ ನಿಮಗೆ ಬಂದುಬಿಟ್ಟು ಫಸ್ಟ್ ರೌಂಡ್ ಆಫ್ ಕೌನ್ಸ್ಲಿಂಗು, ಸೆಕೆಂಡ್ ರೌಂಡ್ ಆಫ್ ಕೌನ್ಸ್ಲಿಂಗು ಆ್ಯಂಡ್ ಹಾಗೇನು ಸಹ ಥರ್ಡ್ ರೌಂಡ್ ಆಫ್ ಕೌನ್ಸ್ಲಿಂಗ್ ಅಂತ ಏನು ನಡೆಸ್ಕೊಡ್ತಾರೆ, ಇವೆಲ್ಲನೂ ಆದಷ್ಟು ಬೇಗ ಆಗುತ್ತೆ. ಯಾವಾಗ ಒನ್ಸ್ ಫಸ್ಟ್ ರೌಂಡ್ ಆಫ್ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗಿದೆ ಅಂತ ಅಂದರೆ, ಫಸ್ಟ್ ರೌಂಡ್ ಕಂಪ್ಲೀಟ್ ಆಗೋದಕ್ಕೆ ಒಂದು 20 ಡೇಸ್ ಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಇಮಿಡಿಯೇಟಾಗಿ ಸೆಕೆಂಡ್ ರೌಂಡನ್ನು ಸ್ಟಾರ್ಟ್ ಮಾಡ್ತಾರೆ, ಅದಾದಮೇಲೆ ನೆಕ್ಸ್ಟ್ ಥರ್ಡ್ ರೌಂಡನ್ನು ಸ್ಟಾರ್ಟ್ ಮಾಡ್ತಾರೆ. ಬಟ್ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗುವಂಥದ್ದೇ ನೀವು ಪ್ರತಿಯೊಬ್ಬರೂ ಸಹ ವೆಯ್ಟ್ ಮಾಡಬೇಕಾಗುತ್ತೆ. ಈಗ ನೆಕ್ಸ್ಟ್ ನಿಮ್ಮ ಒಂದು ರಿಸಲ್ಟ್ ಬಂದಿದ್ದ ಆದಮೇಲೆ ನಿಮಗೆ ನಾನು ಮತ್ತೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ ಎಕ್ಸಾಕ್ಟ್ ಡೇಟ್ ಯಾವಾಗ ಏನು ಫಸ್ಟ್ ರೌಂಡ್ ಆಫ್ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗೋದು ಅಂತ ಹೇಳಿಬಿಟ್ಟು, ಓಕೆನಾ. ಸೊ ನಿಮಗೆ ಕೌನ್ಸ್ಲಿಂಗ್ ರಿಲೇಟೆಡು ಬೇರೆ ಏನಾದರೂ ಅಪ್ಡೇಟ್ಸ್ ಬೇಕಿದ್ರೆ ಕಮೆಂಟನ್ನು ಮಾಡಿ. ಸತತವಾಗಿ 3 ವರ್ಷದಿಂದ KE ಅವ್ರ ಕಡೆಯಿಂದ ನಡೆಸುವಂಥ ಕೌನ್ಸ್ಲಿಂಗ್ಗೆ ನಾನು ಅಪ್ಡೇಟ್ಸನ್ನು ಕೊಡ್ತಾ ಬಂದಿರುವಂಥದ್ದು. ಸಾಕಷ್ಟು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಮಾಡಿದ್ದೀನಿ, ಕಾಲೇಜಸ್ನ ಯಾವ ರೀತಿ ಸೆಲೆಕ್ಷನ್ ಮಾಡಬೇಕು ಏನು ಅಂತ ಹೇಳಿಬಿಟ್ಟು. ಒನ್ಸ್ ನಿಮ್ಮ ರಿಸಲ್ಟ್ ಬಂದಿದ್ದ ಆದಮೇಲೆ ರ್ಯಾಂಕಿಂಗ್ ಜಾಸ್ತಿ ಬಂದಿದೆ
ಆಗ್ತಿದೆ, ನನಗೆ ಸೀಟ್ ಸಿಗೋದಿಲ್ಲ ಅನ್ನೋಂಥದ್ದಾಗಲಿ ಅಥವಾ ಬೇರೆ ಬೇರೆ ಒಂದು ಯೋಚನೆಗಳೆಲ್ಲ ನಿಮ್ಮ ತಲೆಗೆ ಏನು ಬರುತ್ತೆ. ಸೊ ಅದು ಆ ಎಲ್ಲ ಒಂದು ಡೌಟ್ಸನ್ನು ಕ್ಲಿಯರ್ ಮಾಡಿ ಸ್ಟೂಡೆಂಟ್ಸ್ಗೆ ಕಾಲೇಜಸ್ನ ಪಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಿದ್ದೀನಿ. ನಿಮಗೂ ಸಹ ಹೆಲ್ಪ್ ಮಾಡ್ತೀನಿ. ಪ್ರತಿಯೊಬ್ಬರು ಚಾನಲ್ಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಯಾರೆಲ್ಲ ಕೌನ್ಸಿಲಿಂಗ್ಗೆ ವೆಯ್ಟ್ ಮಾಡ್ತಿದ್ದೀರಾ ಪ್ರತಿಯೊಬ್ಬರನ್ನು ಸಹ ಕಮೆಂಟನ್ನು ಆದರೆ ಮಾಡಿ. ಓಕೆನಾ? ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.